ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಾಣಿಜ್ಯ ನಗರ ಗೋಣಿಕೊಪ್ಪದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಕೂರ್ಗ್ ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ವತಿಯಿಂದ ಡ್ಯಾನ್ಸ್ ಧಮಾಲ್ 2 ದಿನಗಳ ರಾಷ್ಟ್ರೀಯ ಮಟ್ಟದ ನೃತ್ಯ ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಸ್ಪರ್ಧೆಯಲ್ಲಿ 100 ನೃತ್ಯಪಟುಗಳು ನೃತ್ಯ ಪ್ರದರ್ಶನ ಮಾಡಿದರು. ಕರ್ನಾಟಕ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ನೃತ್ಯಪಟುಗಳು ಆಗಮಿಸಿದ್ದರು. ಇದೇ ಮೊದಲ ಬಾರಿಗೆ ಗೋಣಿಕೊಪ್ಪ ದಸರಾ ಮೈದಾನದಲ್ಲಿ ಅದ್ಧೂರಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿತ್ತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ನಾನಾ ಕ್ಷೇತ್ರಗಳಲ್ಲಿ ಹಲವು ಪ್ರತಿಭೆಗಳು ಅಡಗಿದ್ದು ಅವುಗಳನ್ನು ಹೊರತರಲು ಉತ್ತಮ ವೇದಿಕೆ ನಿರ್ಮಾಣವಾಗಬೇಕು. ಇದರಿಂದ ಅಡಗಿರುವ ಪ್ರತಿಭೆಗಳು ಹೊರಹೊಮ್ಮಲು ಸಾಧ್ಯವಾಗಲಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ನೃತ್ಯ ಸ್ಪರ್ಧೆ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಸೈಕ್ಲೋನ್ ರಮೇಶ್ ಅಂತಲೇ ಪ್ರಸಿದ್ಧಿಯನ್ನು ಪಡೆದಂಥ ನೃತ್ಯ ಗುರುಗಳವರು. ಸೊ ಅವರಿಂದ ನೃತ್ಯವನ್ನು ಕಲಿತು ಭಾಳ ಒಳ್ಳೆಯ ಪ್ರದರ್ಶನವನ್ನು ಮಾಡಿದ್ದಾರೆ. ಮುಂದಕ್ಕೆ ಈ ಸ್ಪರ್ಧೆ ಇನ್ನಷ್ಟು ನಡೆಯಲಿದೆ. ನಾಳೆ ಕೂಡ ಇವತ್ತೇ ನಡೆದು ಕೊನೆಯಾಗಲಿದೆ. ಭಾಳ ಸುಂದರವಾದಂಥ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿ ಈ ಭಾಗದ ಜನರಿಗೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ರಮೇಶ್ ಅವರಿಗೆ ಮತ್ತು ತಾವು ಕೂಡ ಇದ್ದೀರಾ, ದಿಲನ್ ಅವರು ಕೂಡ ಇದ್ದಾರೆ, ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ತಮ್ಮೆಲ್ಲರ ಪರವಾಗಿ, ಪೋಷಕರ ಪರವಾಗಿ, ಇಲ್ಲಿ ನೃತ್ಯ ಪ್ರದರ್ಶನ ಮಾಡಲಿಕ್ಕೆ ಬಂದಿರುವಂಥ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ಯಶಸ್ಸಾಗಿ ಕಳೆದ ವರ್ಷ ಕೂಡ ಅವರು ಇದನ್ನು ನಡೆಸಿದ್ದಾರೆ. ಈ ವರ್ಷ ಕೂಡ ನಡೀತಾ ಇದೆ, ಮುಂದಕ್ಕೂ ಕೂಡ ನಡೀಲಿ. ಯಾಕಂದರೆ ಕಲೆಯನ್ನು ಕಲಿಸುವಂಥದ್ದು ಭಾಳ ಉತ್ತಮವಾದಂಥ ಕಾರ್ಯ ಅವರು ಮಾಡ್ತಾ ಇರುವಂಥದ್ದು. ಮತ್ತು ಇವತ್ತು ನೃತ್ಯಗೆ ಭಾಳ ಹೆಚ್ಚು ಜನಪ್ರಿಯತೆ ಕೂಡ ಇದೆ. ತಾವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಈ ಒಂದು ಸ್ಪರ್ಧೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ, ನೃತ್ಯಕ್ಕೆ, ಹಾಡಿಗೆ, ಸಾಹಿತ್ಯಕ್ಕೆ ಭಾಳ ದೊಡ್ಡ ಬೆಲೆ ನಮ್ಮ ನಾಡಿನ ಜನತೆ ಕೊಡ್ತಾರೆ ಅಂತ ಹೇಳುವಂಥದ್ದೇ ಅದರ ಅರ್ಥ. ತಮಗೆಲ್ಲರೂ ಕೂಡ ಶುಭವಾಗಲಿ. ಪೋಷಕರು ಕೂಡ ತಮ್ಮ ಮಕ್ಕಳ ನೃತ್ಯ ಪ್ರದರ್ಶನವನ್ನು ನೋಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ. ತಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಭಾಳ ವಿಶೇಷವಾಗಿ ಇಲ್ಲಿ ಭಾಳ ಶ್ರಮೆಪಟ್ಟು, ನೃತ್ಯ ಅಷ್ಟು ಸುಲಭ ಅಲ್ಲ, ಭಾಳ ಶ್ರಮೆ ವಹಿಸಬೇಕು ಮತ್ತು ಶಾರೀರಿಕವಾಗಿ ನೋವನ್ನು ಅನುಭವಿಸ್ಬೇಕು. ಮತ್ತು ಭಾಳ ಶಿಸ್ತಿನಿಂದ ಎದ್ದು ಬೆಳಗ್ಗೆ ನೃತ್ಯದ ಪ್ರಾಕ್ಟೀಸನ್ನು ಮಾಡಿದ್ರೆ ಮಾತ್ರ ವೇದಿಕೆ ಮೇಲೆ ಬಂದು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದರೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅವರೆಲ್ಲ ಹೆಚ್ಚು ಶ್ರಮೆಪಟ್ಟು ಇವತ್ತು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಭಾಳ ಕಾತುರದಿಂದ ಎಲ್ಲ ಮಕ್ಕಳು ಕೂಡ ಕಾಯ್ತಾ ಇದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಸೈಕ್ಲೋನ್ ಇನ್ಸ್ಟಿಟ್ಯೂಟ್ನ ಎಲ್ಲ ಇಲ್ಲಿ ಸೇರಿರುವಂಥ ಇನ್ಸ್ಟಿಟ್ಯೂಟ್ನ ಪೊನ್ನಂಪೇಟೆ, ಗೋಣಿಕೊಪ್ಪ, ಪಾಲಿಬೆಟ್ಟ 3 ಕಡೆ ಕೂಡ ನಡೀತಾ ಇರುವಂಥ ಕೂರ್ಗ್ ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ಎಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ, ಶಿಕ್ಷಕರಿಗೆ, ಶಿಕ್ಷಕಿಯರಿಗೆ, ನೃತ್ಯವನ್ನು ಕಲಿಸುವಂಥವ್ರಿಗೆ ಮತ್ತು ಅದನ್ನು ನಡೆಸ್ಕೊಂಬರುವಂಥ ಸಿಬ್ಬಂದಿಯವರಿಗೆ, ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮಕ್ಕಳಲ್ಲಿ ತಾವು ಏನಿವತ್ತು ಕಲೆ ಕಲಿಸುವಂಥ ಕೆಲಸವನ್ನು ಮಾಡಿದ್ದೀರಾ, ಭಾಳ ಪುಣ್ಯದ ಕೆಲಸವನ್ನು ಮಾಡಿದ್ದೀರಾ. ತಮಗೆ ಧನ್ಯವಾದಗಳು. ಮತ್ತು ಇಲ್ಲಿ ಸೇರಿರುವಂಥ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಪ್ರತಿಭಾವಂತ ನೃತ್ಯ ಪ್ರದರ್ಶನ ಮಾಡೋಕ್ಕೆ ಬಂದಿರುವಂಥ ಮಕ್ಕಳಿಗೂ ಕೂಡ ಅವ್ರಿಗೆ ಶುಭವನ್ನು ಹಾರೈಸ್ತೀನಿ. ಕಾರ್ಯಕ್ರಮಕ್ಕೂ ಕೂಡ ಶುಭವನ್ನು ಹಾರೈಸ್ತೀನಿ. ಈ ನಾಡಿನ ಕುಲದೇವಿಯಾದಂಥ ತಾಯಿ ಕಾವೇರಮ್ಮೆ ಮತ್ತು ಎಲ್ಲ ದೇವಾನ್ ದೇವತೆಯರು ನಮ್ಮ ಮಕ್ಕಳಿಗೆ ಭಾಳ ಮುಖ್ಯ. ಮಕ್ಕಳ ಭವಿಷ್ಯ, ಈ ದೇಶದ ಭವಿಷ್ಯ ಅಂತ ಹೇಳ್ತಾರಲ್ಲ, ಅದು ಸುಮ್ಮನೆ ಹೇಳುವಂಥದ್ದಲ್ಲ. ಅವರಿಗೆ ಒಂದು ರೀತಿಯಾಗಿ ಸಂತೋಷವಾಗಿ ನಗನಗುತ್ತಾ
ಅವರ ಬದುಕನ್ನು ಸಾಗಿಸುವಂಥದ್ದು ಅವಕಾಶವನ್ನು ನಾವು ಮಾಡಿಕೊಡ್ಬೇಕು. ಆಗ ಮಾತ್ರ ಒಂದು ಗುಣಮಟ್ಟವಾದಂಥ ಉತ್ತಮವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಅವರಿಗೆ ಕೂಡ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ಮಾಡಲಿ, ಅವರಿಗೆ ಒಳ್ಳೆಯ ಬದುಕನ್ನು ಕರುಣಿಸಲಿ, ಒಳ್ಳೆಯ ಯಶಸ್ಸನ್ನು ಕರುಣಿಸಲಿ, ಭವಿಷ್ಯವನ್ನು ಕರುಣಿಸಲಿ, ಮತ್ತು ಮುಖ್ಯವಾಗಿ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕೂರ್ಗ್ ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ಮಾಲೀಕರು ಹಾಗೂ ಕೊರಿಯೋಗ್ರಾಫರ್ ಸೈಕ್ಲೋನ್ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆ ಸಂಗೀತ ನೃತ್ಯ ಶಿಕ್ಷಕರಾದ ಚೇಂದಿರ ನಿರ್ಮಲಾ ಬೋಪಣ್ಣ ಕಾರ್ಯಕ್ರಮ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಲಚಂಡ ಪ್ರಮೋದ್ ಗಣಪತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ BN ಪ್ರಕಾಶ್, ದುರ್ಗಾಬೋಜಿ ಮಾಲೀಕರಾದ ಗುಮ್ಮಟಿರ ಕಿಲನ್ ಗಣಪತಿ, ಉದ್ಯಮಿ ಸುಧಾಕರ್ ರೈ, ರೂಟ್ಸ್ ಶಾಲೆಯ ಮಲ್ಲಂಗಡ ನಿರನ್ ಉತ್ತಪ್ಪ, ಕಾರ್ಯಕ್ರಮದ ಸಂಯೋಜಕರಾದ ದಿಲನ್ ಚಂಗಪ್ಪ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಕೊಡಗೈ ದಾನಿಗಳಾದ ಕೈಬುಲಿರ ಪಾರ್ವತಿ ಬೋಪಯ್ಯ, ಕೂರ್ಗ್ ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ನ ಶಕೀಲ್ ಅಹಮದ್, ಧನುಷ್, ನವೀನ್ ಅವರುಗಳನ್ನು ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ವಿಜೇತರಿಗೆ ನಗದು ಸೇರಿದಂತೆ ಆಕರ್ಷಕ ಪಾರಿತೋಷಿಕಗಳನ್ನು ನೀಡಲಾಯಿತು. ಕೂರ್ಗ್ ಸೈಕ್ಲೋನ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯ ಪೂಜಾ ಅಶ್ವದಿ ನಿರೂಪಿಸಿ, ದಿಲನ್ ಚಂಗಪ್ಪ ಸ್ವಾಗತಿಸಿ, ಸುಸ್ಮಿತಾ ವಂದಿಸಿದರು. ತೀರ್ಪುಗಾರರಾಗಿ ಗಾನಶ್ರೀ, ಭುವನ, ಪವನ್ ಮಾಸ್ಟರ್, ಸತ್ಯ ಮಾಸ್ಟರ್ ಕಾರ್ಯನಿರ್ವಹಿಸಿದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.